ಈ ಪ್ರಶ್ನೆಯಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ವ್ಯಾಲ್ಯೂಸ್ ಕಂಡುಹಿಡಿತಾ ಇದ್ದೀವಿ. ಈ ಪ್ರಶ್ನೆ ಈ ಆ್ಯಂಗಲ್ಸ್ ಇದೆಯಲ್ಲ, ಇದು ಸಿಗ್ನಿಫಿಕೆನ್ಸ್ ಏನಪ್ಪ ಅಂತ ಹೇಳಿದ್ರೆ ದಿಸ್ ಆರ್ ವ್ಯಾಲ್ಯೂಸ್ ವಿಚ್ ಆರ್ ಮೋರ್ ದೆನ್ 360, ಇಲ್ಲ ಅಂತ ಹೇಳಿದ್ರೆ -360 ಕಮ್ಮಿ ಇರುತ್ತೆ. ಇದು ಅರ್ಥ ಏನಪ್ಪ ಅಂತ ಹೇಳಿದ್ರೆ 360 ಅರ್ಥ ಏನಂತ ಹೇಳಿದ್ರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆರ್ ರೊಟೇಷನ್, ಆಯಿತಾ, ಒಂದು ಸುತ್ತು, ಸರಿನಾ. ಇದೇ ರೀತಿಯಲ್ಲಿ ಹಲವಾರು ಸುತ್ತು ತಗೊಂಡು ನಾವು ವಾಪಸ್ಸು ಇಲ್ಲಿಗೆ ಬಂತು ಅಂತ ಹೇಳಿದ್ರೆ, ಆಯಿತಾ, ನಮ್ಮ ವ್ಯಾಲ್ಯೂಸು, ನೇಚರ್ ಆಫ್ ವ್ಯಾಲ್ಯೂಸು ಬದಲಾಗಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ 765ನ ನಾನು 720 + 45 ಅಂತ ಬರಿಬೋದಾ. ಆದರೆ ಇದನ್ನು ನಾನು 2 × 360 + 45 ಅಂತಲೂ ಕೂಡ ಬರಿಬೋದು. ಅರ್ಥ ಏನಿದ್ರದ್ದು, ಅರ್ಥ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ, ಇದು 0 ಡಿಗ್ರಿ, ಇದು 90, 180, 270, 360. ಮತ್ತೊಂದು ಸತಿ ಸುತ್ತೊಡಿತು ಅಂತ ಹೇಳಿದ್ರೆ ಇದು 720, ಇಲ್ಲೇ ವಾಪಸ್ ಬರ್ತೀವಿ. +45 ಅಂತ ಹೇಳಿದ್ರೆ ಎಲ್ಲಿರ್ತೀವಿ, ದ ಸೇಮ್ ಆ್ಯಸ್ ಫೈಂಡಿಂಗ್ 45 ವ್ಯಾಲ್ಯೂ. ಯಾಕಂತ ಹೇಳಿದ್ರೆ ಇದು ಸರ್ಕ್ಯುಲರ್ ಮೋಷನ್ ಅಲ್ವಾ. ಸೊ ದ ನೇಚರ್ ಆಫ್ ವ್ಯಾಲ್ಯೂಸ್ ಆರ್ ಸರ್ಕ್ಯುಲರ್ ಅಂತ ಹೇಳಿದ್ರೆ ವಾಪಸ್ ಇಲ್ಲೇ ಬಂತು ಅಂತ ಹೇಳಿದ್ರೆ ಅದೇ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಸೈನ್ ಆಫ್ 765 ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಸೈನ್ ಆಫ್ 2 × 360 + 45, ಆಯಿತಾ. ನೆಕ್ಸ್ಟು ಇದು ಸೈನ್ ಆಫ್ 45 ಆಗುತ್ತೆ. ಏನಕ್ಕಂತ ಹೇಳಿದ್ರೆ ನಾವು ಎಷ್ಟೇ ಸುತ್ತು ಹೊಡೆದು ವಾಪಸ್ 45 ಬಂತು ಅಂದರೆ ಅದೇ ವ್ಯಾಲ್ಯೂ ಇರುತ್ತೆ. ಸೊ ಸೈನ್ ಆಫ್ 45 ಎಷ್ಟು, ಸೈನ್ ಆಫ್ 45 is 1/√2 ಅಷ್ಟೇ, ಸರಿನಾ. ನೆಕ್ಸ್ಟು ಮುಂದಿನ ಸೆಟ್ ಆಫ್ ವ್ಯಾಲ್ಯೂಸ್ ಏನಂತ ಹೇಳಿದ್ರೆ -1410, -1410 ನಾವು -1440 + 30 ಅಂತ ಹೇಳಿ ಬರಿಬೋದು. ಈ ವ್ಯಾಲ್ಯೂ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಬದಲಾಗಿ ಕ್ಲಾಕ್ ವೈಸ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ, ದಿಸ್ ಇಸ್ ನಥಿಂಗ್ ಬಟ್ 4 × -360 + 30, ಸರಿನಾ. ಸೊ ಇದು ನಿಮ್ಮ -360, ನಾನು 4 ಸತಿ ಹೋದರೆ ವಾಪಸ್ ಇಲ್ಲೇ ಬರ್ತೀನಿ. +30 ಅಂತ ಹೇಳಿದ್ರೆ ಇಟ್ಸ್ ಸೇಮ್ ಆಸ್ ಫೈಂಡಿಂಗ್ cosec 30. ಸೊ ಇದು ಅಲ್ವಾ. ಸೊ ದಿಸ್ ಇಸ್ ಸೇಮ್ ಆಸ್ ಫೈಂಡಿಂಗ್ cosec 30. So this is cosec 30. ಯಾಕಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಆಲ್ರೆಡಿ ನೋಡ್ಸಿನಲ್ಲ, ಇದು ಡೈರೆಕ್ಟಾಗಿ ಬರೀಬೋದು, ತೊಂದರೆ ಇಲ್ಲ. ಸೊ ದಿಸ್ ಈಸ್ ಇಂಥದ್ದು ಇದೆ ಹುಡುಗರ, √2ನ ಅಲ್ಲ 2 ಅಲ್ವಾ. ನೆಕ್ಸ್ಟು ಇಲ್ಲಿ ಪೈ ವ್ಯಾಲ್ಯೂ ಎಷ್ಟು, ಪೈ ವ್ಯಾಲ್ಯೂ ಅಂದರೆ 180 ಡಿಗ್ರಿ. ಸೊ ಇಲ್ಲಿ ಹೇಗೆ ಬರೀಬೇಕು ನಾನು ಅಂತ ಹೇಳಿದ್ರೆ 19π/3 ಅಂದರೆ ದಿಸ್ ಇಸ್ 18/3 π + π/3. ಸೊ ಇದೆಷ್ಟಾಗುತ್ತೆ 6π + π/3 ಅಂತ ಹೇಳ್ತು ಅಂತ ಹೇಳಿದ್ರೆ ಇಲ್ಲಿ ಇವಾಗ tan ಆಫ್ 19π/3 is same as writing tan of 2 × 3π + π/3, ಆಯಿತಾ. ನೆಕ್ಸ್ಟು ದಿಸ್ ಇಸ್ ನಥಿಂಗ್ ಬಟ್ tan ಆಫ್ π/3. ಸೊ ದಿಸ್ ಇಸ್ 60 ಡಿಗ್ರಿ ಅಲ್ವಾ. 180/3 ಇಸ್ 60 ಡಿಗ್ರಿ, tan 60 ಅಂತ ಹೇಳಿದ್ರೇನು √3 ಅಷ್ಟೇ, ಸರಿನಾ. -11π/3 ಅಂತ ಹೇಳಿದ್ರು ಇದನ್ನು ಅದೇ ರೀತಿಯಲ್ಲಿ ನಾವು -12π/3 + π/3 ಅಂತ ಬರ್ಕೊಂಡು, ಆಯಿತಾ, -4π + π/3 ಅಂತ ತೊಗೊತೀನಿ. ಸೊ ಇಲ್ಲಿ ಇವಾಗ ಸೈನ್ ಆಫ್ -11π/3 ಕ್ಯಾನ್ ಬಿ ರೀರಿಟನ್ ಆಸ್ ಸೈನ್ ಆಫ್ -4π + π/3 ಅಲ್ವಾ. ಸೊ ನಾವು ಇದನ್ನು ಸೈನ್ ಆಫ್ ಎಷ್ಟಿದೋ 60 ಅಲ್ವಾ. ಸೊ ಸೈನ್ ಆಫ್ 60 ಅಂತ ಹೇಳಿದ್ರೆ sin 60 is √3/2. ಸರಿನಾ ಹುಡುಗರ. ನೆಕ್ಸ್ಟು ಕೊನೆಯದಾಗಿ -15π/4 ವಿಚ್ ಇಸ್ ನಥಿಂಗ್ ಬಟ್ ಎಷ್ಟು -16
ಪೈ ಬೈ 4 ಪ್ಲಸ್ ಪೈ ಬೈ 4 ಅಂತ ಬರಿಬೋದು. ಸೊ ದಿಸ್ ಇಸ್ ನಥಿಂಗ್ ಬಟ್ minus 4 pi plus pi by 4. So we have cot minus 4 pi plus pi by 4, which is cot pi by 4. Cot pi by 4 ಅಂತ ಹೇಳಿದ್ರೆ 45 ಡಿಗ್ರಿ. ಸೊ 45 ಡಿಗ್ರಿ ಅಂತ ಹೇಳಿದ್ರೆ 1 ಅಷ್ಟೇ. ಪಾಸ್ ಮಾಡ್ಕೊಳ್ಳಿ, ಉತ್ತರ ನೋಡ್ಕೊಳ್ಳಿ.